ಕೇವಲ ನಮ್ಮನ್ನ ಬದಲಾವಣೆ ಮಾಡೋದಿಲ್ಲ, ಪರಿವರ್ತನೆ ಮಾಡುತ್ತೆ ಮತ್ತೆ ಮಹಾಪರಿವರ್ತನೆ ಮಾಡುತ್ತೆ. ಸೊ ಹಾಗಾಗಿ ಅಂತಹ ಪರಿವರ್ತನೆ ಮತ್ತು ಮಹಾಪರಿವರ್ತನೆಯ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇರುವಂತ ನಮ್ಮ ಎಲ್ಲಾ ಲೈಫ್ ಕೋಚ್ ಅವರಿಗೆ ಇನ್ನೊಂದ್ಸಲ ನಾನು ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ಅವ್ರು ಆಕ್ಷನ್ ತಗೊಂಡಿದ್ದಾರೆ. ಅವ್ರ ಸಲುವಾಗಿ ನಾವು ಕೋರ್ಸ್ ಗಳನ್ನ ಲಾಂಚ್ ಮಾಡೋದಿದೆ. ಹಾಗಾಗಿ ಅವರಿಗೂ ಮತ್ತೆ ಇವತ್ತು ಯಾರೆಲ್ಲರೂ ಬಂದು ಜಾಯಿನ್ ಆಗಿದ್ರಿ ಅವರಿಗೂ ಸಮೇತ. ಹಾಗೆ ನಿಮ್ಗೆ ಗೊತ್ತಲ್ಲ, ನಾನು ಮೌಂಟ್ ಅಬುದಲ್ಲಿ ಇದ್ದಾಗ ಏನಾಯ್ತು ಅದರ ಹುಣ್ಣಿಮೆ ಧ್ಯಾನವನ್ನ ಮಾಡೋದಕ್ಕೆ ರೆಡಿಯಾಗಿದ್ದೆವು. ಯಾರ್ಯಾರು ಇದ್ದೀರಿ ಅವತ್ ದಿವ್ಸ? ಧ್ಯಾನ ಮಾಡ್ತಾ ಮಾಡ್ತಾ ನಾನೇ ಧ್ಯಾನಸ್ಥ ಆಗ್ಬಿಟ್ಟ. ಒಂದ್ ನಿಮಿಷ ಯಾರೋ ಒಬ್ರು ಒಳಗ್ ಬರ್ತಾ ಇದಾರೆ. ಒಂದ್ ನಿಮಿಷ ಧ್ಯಾನ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಾನು ಎಷ್ಟು ಡೆಪ್ತ್ ಹೋಗ್ಬಿಟ್ಟಂದ್ರ ನಾನ್ ಲಿಂದ ಹೊರಗೆ ಬಂದೀನಿ, ನನ್ಗೆ ಗೊತ್ತಿಲ್ಲ ಮೌಂಟ್ ಅಬುದಲ್ಲಿ. ಹಾಗಾಗಿ ಆವತ್ತಿನ ದಿವಸ 300 ಮೆಂಬರ್ಸ್ ಇದ್ರು. ಎಲ್ಲರಿಗೂ ನೆನಪಿದೆಯಲ್ಲ? ಬಹಳ ವಾಟರ್ ಮೆಡಿಟೇಷನ್ ಬಹಳ ಅದ್ಭುತವಾಗಿ ನಡೀತಾ ಇತ್ತು. ನಮ್ಗೆ ಬಹಳ ಡೆಪ್ತ್ ಆಗಿ ಹೋಗಿವಿ. ಯಾರು ಎಲ್ಲಿ ತನಕ ಕುಂತೀರಿ ನನ್ಗೆ ಗೊತ್ತೇ ಇಲ್ಲ. ಒಬ್ಬೊಬ್ರಂತೂ ಒಂದೊಂದ್ ತಾಸ ಹಂಗೆ ಕುಂತೀರೇನೋ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರು ಸೀನಿಯರ್ ಇದ್ರು ಅವ್ರಿಗೆ ಗೊತ್ತಾಗಿದೆ ಏನೋ ಗಡ್ಬಡ್ ಆಗಿದೆ ಅಂತ. ಯಾರು ಕಣ್ ತೆರೆದಿರಿ ಅವ್ರಿಗೆ ಮಾತ್ರ ಗೊತ್ತಾಗಿತ್ತು. ಸೊ ಹಾಗಾಗಿ ಅದು ಒಂದಿಷ್ಟು ಡಿಸ್ಟರ್ಬೆನ್ಸ್ ನನ್ಗೂ ಇತ್ತು. ಹಾಗಾಗಿ ಅದು ಮನಸ್ಸಿನಲ್ಲಿ ಉಳಿದ್ ಬಿಡ್ತು ನಂದು. ಅಯ್ಯೋ ನಾನ್ ಮಾಡ್ತೀನಿ ನಂದು ಹಿಂಗ್ಲ ಆಗ್ಬಿಡ್ತಲ್ಲ. ಹಾಗಾಗಿ ಒಂದ್ ದಿನ ಯಾಕ 2 ದಿನ ಸೆಷನ್ ಮಾಡೋಣ ಅಂತೇಳಿ ಅದ್ರ ಸಲುವಾಗಿ ಅಲ್ಲಿ ನಮ್ದೇನ್ ಸಣ್ಣ ತಪ್ಪಾಗಿದೆ ನೋಡ್ರಿ, ಅದನ್ನ ಸರಿಪಡಿಸೋದಕ್ಕೆ ಮತ್ತೆ 2 ದಿನದ ಕೋರ್ಸ್ ಅನ್ನ ನಾವು ತಗೊಂಡ್ ಬಂದಿವಿ. ಓಕೆನಾ? ಸೊ ಇವತ್ತಿನ ನಮ್ಮ ಜರ್ನಿಯನ್ನ ನಾವು ಶುರು ಮಾಡೋಣ. ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ತೆಗೀರಿ. ಫಸ್ಟ್ ಡೈರಿ ಮತ್ತು ಪೆನ್ ಅನ್ನ ತೆಗೀರಿ. ತೆಗೆದು ನಿಮ್ಮ ಡೈರಿಯ ಮೊದಲ ಪುಟದಲ್ಲಿ ಸೆಂಟರ್ ನಲ್ಲಿ ಏನ್ ಮಾಡ್ರಿ ಅಂದ್ರೆ ನಾನು ಅಂತೇಳಿ ನಿಮ್ಮ ಹೆಸರನ್ನ ಬರೀರಿ. ನಾನು ಯಾರ ಇಲ್ಲಿ ನನ್ಗೆ ಎದುರಿಗೆ ಶಶಿಕಲಾ ಇದ್ದಾರೆ, ನಮ್ಮ ವಿಜಯ ಮ್ಯಾಮ್ ಇದ್ದಾರೆ, ರಾಧಾ ಇದ್ದಾರೆ, ಯಶೋಧ ನನ್ ಕಾಣ್ತಾ ಇದ್ದಾರೆ. ನಿಮ್ಮ ಹೆಸರನ್ನ ಬರ್ರಿ. ಈಗ ನಾನಿದ್ದೀನಿ, ನಾನ್ ಸೆಂಟರ್ ನಲ್ಲಿ ಬರೀತೀನಿ ಶ್ರೀದೇವಿ ಹೂಗಾರ್. ಬರ್ದು ಒಂದು ಸರ್ಕಲ್ ಅನ್ನ ಮಾಡ್ರಿ. ನಿಮ್ಮ ಹೆಸರನ್ನ ಬರ್ದು ಒಂದು ಸರ್ಕಲ್ ಅನ್ನ ಮಾಡ್ರಿ ಎಲ್ಲರೂ. ಮತ್ತೆ ಇವತ್ತಿಂದು ಆಕ್ಟಿವಿಟಿ ಇದೆ, ಅದನ್ನ ನೀವು ಪೂರ್ಣ ಮಾಡಿದಾಗೆ ನಿಮ್ಗೆ ಅದ್ರದ್ದು ರಿಸಲ್ಟ್ ಬಗ್ಗೆ ನಿಮ್ಗೆ ಫೀಲಿಂಗ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ನಿಮ್ ಹೆಸರು ಉಷಾಮ್ಮ ನಥಿಂಗ್ ಫೋನ್ ಅಂತ ಆಗಿದೆ ನೋಡ್ರಿ. ನಿಮ್ದು ಹೆಸರು ಚೇಂಜ್ ಮಾಡ್ರಿ. ನಥಿಂಗ್ ಅಂತ ಆಗಿದೆ ನೋಡ್ರಿ. ನಮ್ ಗೋವಿಂದ್ ಸರ್ದ ಹೆಸರು ಇದೆ ನೋಡ್ರಿ. ಮೇಡಮ್ ಬಹಳ ದೂರ ಹೋಗ್ಕುಂತಾರ ಇವತ್ತು ಅವ್ರದ್ದು. ಹಾ ಓಕೆ. ನೀವು ನಿಮ್ಮ ಹೆಸರನ್ನ ಬರ್ದಿರಿ ಅಂತ ಹೇಳಿ ಅನ್ಕೊಂಡಿ. ಓಕೆ. ಸೊ ಈಗ ಸೆಂಟರ್ ಪಾಯಿಂಟ್ ನಲ್ಲಿ ನೀವಿದ್ದೀರಿ. ಬೆಳಗಿನಿಂದ ಸಂಜೆ ತನಕ ನೀವು ಏನೆಲ್ಲ ವರ್ಕ್ ಮಾಡ್ತಾ ಇದ್ದೀರಿ ಅದನ್ನ ಒಂದೊಂದು ಏರೋ ಮಾರ್ಕ್ ಹಾಕಿ ಎಲ್ಲಾ ವರ್ಕ್ ಗಳನ್ನ ಬರೀರಿ. ನೀವು ಸೆಂಟರ್ ನಲ್ಲಿ ಇದ್ದೀರಿ, ಸೆಂಟರ್ ಪಾಯಿಂಟ್ ನಾಗ ನೀವಿದ್ದೀರಿ. ಈಗ ನನ್ನ ಎದುರಿಗೆ ಲಲಿತಾ ಇದ್ದಾರೆ. ಲಲಿತಾ ಸೆಂಟರ್ ನಲ್ಲಿ ಇದ್ದಾರೆ. ಲಲಿತಾ ಸೆಂಟರ್ ಪಾಯಿಂಟ್ ನಲ್ಲಿ ಇಡೀ ದಿನ ಎಲ್ಲೆಲ್ಲಿ ಏನೇನ್ ವರ್ಕ್ ಮಾಡ್ತಾ ಇದ್ದಾರೆ ಒಂದೊಂದು ಏರೋ ಮಾರ್ಕ್ ಹಾಕಿ ಹೆಸರನ್ನ ಬರಿಬೇಕು. ಎಕ್ಸಾಂಪಲ್, ಹೆಣ್ಮಕ್ಳಿದ್ದೀವಿ, ಅಡಿಗೆ ಮಾಡ್ತೀವಿ, ಮಕ್ಕಳಿಗೆ ಶಾಲೆ ಕಳ್ಸಿರ್ತೀವಿ. ಗಂಡ್ ಮಕ್ಳಿರ್ತಾರ, ಡ್ಯೂಟಿಗೆ ಹೋಗಿರ್ತಾರ, ಮತ್ತೊಂದು ಏನೋ ಮಾಡಿರ್ತಾರ, ಮಾರ್ಕೆಟಿಂಗ್ ಹೋಗಿರ್ತಾರ. ಈ ರೀತಿ ಎಷ್ಟೆಲ್ಲವೂ ನೆನಪು ಬರುತ್ತೆ. ಆದಷ್ಟು ಹೆಚ್ಚು ನೆನಪು ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಮಾಡಿ ಬೇಗ ಸ್ಪೀಡ್ ಆಗಿ. ಟಾಸ್ಕ್ ಎಲ್ಲರಿಗೂ ಗೊತ್ತಾಯ್ತಾ? ಟಾಸ್ಕ್ ಅರ್ಥ ಆಗಿದೆ ಎಲ್ಲರಿಗೂ? ಸೆಂಟರ್ ಪಾಯಿಂಟ್ ನಲ್ಲಿ ರೌಂಡ್ ಶೇಪ್ ನಲ್ಲಿ ಒಂದ್ ಸರ್ಕಲ್ ನಲ್ಲಿ ನಿಮ್ ಹೆಸರು ಇರುತ್ತೆ. ನೀವು ಇಡೀ ದಿನ ಎಲ್ಲೆಲ್ಲಿ ಏನೇನ್ ವರ್ಕ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ಆ ವರ್ಕ್ ಗಳ ಹೆಸರನ್ನ ಬರೀಬೇಕು. ಪವಿತ್ರ ಗೊತ್ತಾಯ್ತಾ? ಎಕ್ಸಾಂಪಲ್, ಒಂದ್ ಏರೋ ಮಾರ್ಕ್ ಹಾಕಿ ಅಡಿಗೆ ಮಾಡ್ತೀನಿ. ಅದರ ನಂತರ ಸೆಕೆಂಡ್, ಅದರ ನಂತರ ಒಂದ್ ವೇಳೆ ನಿಮ್ಗೆ ಸಾಧ್ಯ ಇದೆ ಅಂದ್ರೆ ನೀವು ಟೈಮ್ ಶೆಡ್ಯೂಲ್ ಅನ್ನ ಬರಿಬಹುದು. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಮಾಡ್ತೀನಿ. ಟೈಮ್ ಶೆಡ್ಯೂಲ್ ಇಲ್ಲ, ಯಾವಾಗ ಹೆಚ್ಚಾಗುತ್ತೆ ಯಾವಾಗ ಕಡಿಮೆ ಆಗುತ್ತೆ, ಇಟ್ಸ್ ಓಕೆ. ಬಟ್ ಆ ವರ್ಕ್ ಎಲ್ಲ ಅಷ್ಟು ಬರೀರಿ. ಬೆಳಗಿನಿಂದ ಸಂಜೆ ತನಕ ಏನೇನಾಗುತ್ತೆ. ಎಸ್ ಪ್ರಕಾಶ್ ಸರ್ ಬರೀರಿ. ರವಿ ಪ್ರಕಾಶ್ ಮೇಡಮ್ ಕಾಣ್ತಾ ಇಲ್ಲ ಯಾಕೋ ಇವತ್ತು. ಓಹೋ, ಶೆಡ್ ಆರ್ತಿ. ಓಕೆ. ಮತ್ತೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ನೀವ್ ಏನ್ ಬರ್ದಿರಿ ಅಂತ ನಂಗೆ ಹೆಂಗ್ ಗೊತ್ತಾಗ್ಬೇಕು? ನಾವ್ ಅದಕ್ಕೆ ಏನ್ ಮಾಡ್ತೀವಿ, ಹೊಸ ಗ್ರೂಪಿಗೆ ಲಿಂಕ್ ಶೇರ್ ಮಾಡೋದೇ ಇಲ್ಲ 99%. ಯಾಕಂದ್ರೆ ಅವ್ರಿಗೆ ಇವೆಲ್ಲ ದೊಡ್ಡ ಕೋರ್ಸ್ಗಳ ಅರ್ಥ ಆಗೋದಿಲ್ಲ.
ಬಟ್ ಇವತ್ತೇನು ಇದು ಬಂದಾರ ಹೊಸವ್ರು, ಲಿಂಕ್ ಕಳ್ಸೋಣ ಅಂತ ಹೇಳಿ ಕಳ್ಸಿದೇವು 2 ಗ್ರೂಪಿಗೆ. ಬಟ್ ಯಾರು ಹೊಸವ್ರು ಇದ್ರಿ ಬಹಳಷ್ಟು ಜನ ವಿಡಿಯೋ ಆಫ್ ಇಟ್ಟಿದ್ದೀರಿ. ವಿಡಿಯೋ ಆನ್ ಮಾಡ್ರಿ, ನಿಮ್ ಫೇಸ್ ನೋಡ್ ಗೊತ್ತಾಗುತ್ತೆ ನಾನು ಏನೇನ್ ಮಾಡ್ತಾ ಇದ್ದೀರಿ, ನೀವು ಸಕ್ಸಸ್ ಹೆಂಗ್ ಆಗ್ಬೋದು ಅಂತ ನನ್ಗೆ ಗೊತ್ತಾಗುತ್ತೆ. ಇಲ್ಲ ಗೊತ್ತಾಗೋದಿಲ್ಲ, ನನ್ಗೂ ಗೊತ್ತಲ್ಲ ನಿಮ್ಗೆ. ನಾನೇನ್ ಹಿಂಗ್ ಸಾಯಿಬಾಬಾ ಇಲ್ಲ ಹಿಂಗ್ ಕೈ ಮಾಡೀನಿ ಎಲ್ಲಾರು ಉದ್ಧಾರ ಆಗುತ್ತೆ ಹಂಗಿಲ್ಲ. ನಾನು ಮನುಷ್ಯಳಿದ್ದೀನಿ, ನಾನು ಲರ್ನಿಂಗ್ ಮಾಡೀನಿ, ನಾನು ಪ್ರಾಕ್ಟೀಸ್ ಮಾಡೀನಿ, ನಾನು ಸಮಯ ಕೊಟ್ಟಿನಿ, ಅದಕ್ಕೆ ನಾನು ನಿಮ್ ಎದುರಿಗೆ ಇದ್ದೀನಿ. ನೀವು ಈ ಮಾರ್ಗಕ್ಕೆ ಬರ್ಬೇಕಂದ್ರೆ ನೀವು ಪರಿವರ್ತನೆ ಆಗ್ಬೇಕಷ್ಟೇ. ಎಸ್, ಹೇಳಿದ್ಮೇಲೆ 10 ಜನ ವಿಡಿಯೋ ಆನ್ ಮಾಡ್ತಾರೆ, ರಿಯಲ್ ಸ್ಟೂಡೆಂಟ್ಸ್. ಓಕೆನಾ? ಮುಗ್ದ್ಮೇಲೆ ಒಂದ್ಸಲ ಡನ್ ಅಂತ ಟೈಪ್ ಮಾಡ್ರಿ ನೋಡೋಣ. ರಾಜಶೇಖರ್ ಸರ್, ನಮ್ ಸೂರ್ಯನಾರಾಯಣ್ ಸರ್ ಎಲ್ಲಿದ್ದಾರೆ? ಕಾಣ್ತಾ ಇಲ್ಲ ಸ್ಕ್ರೀನ್ ಮೇಲೆ ನಮ್ಗೆ. ಹೌದಾ, ಬಂದಿದಾರಾ? ಇಲ್ಲ, ನನ್ ಕಾಣ್ತಾ ಇಲ್ಲ, ಅದಕ್ಕೆ ಹೇಳ್ತೀನಿ. ಇಲ್ಲಾಂದ್ರೆ ಒಂದ್ಸಲ ಫೋನ್ ಮಾಡ್ರಿ. ಓಕೆ, ಡನ್. ಎಲ್ಲಾರು ಮಾಡಿದ್ರಿ? ಸೆಂಟರ್ ನಲ್ಲಿ ನಿಮ್ಮ ಹೆಸರಿದೆ, ಆಮೇಲೆ ಉಳಿದಿದ್ದು ನೀವು ಇಡೀ ದಿನ ಏನೇನ್ ವರ್ಕ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ಪೂರ್ತಿ ಕಂಪ್ಲೀಟ್ ಆಗಿ ಮಾಡಿದ್ರಿ. ಎಸ್, ಡೈರಿ ಮತ್ತು ಪೆನ್ ಅನ್ನ ನೀವ್ ಎದುರಿಗಿಡ್ರಿ. ನಾನೀಗ ಪ್ರಶ್ನೆ ಮಾಡ್ತಾ ಹೋಗ್ತೀನಿ, ನೀವು ಥಿಂಕ್ ಮಾಡ್ತಾ ಹೋಗ್ಬೇಕು. ನನ್ನ ಮೊದಲ ಪ್ರಶ್ನೆ ಏನು ಅಂದ್ರ, ನೀವ್ ಯಾರ್ಯಾರಿದ್ರಿ ಸಕ್ಸಸ್ ಆಗೋದಕ್ಕೆ ರೆಡಿ ಇದ್ದೀರಿ? ಅವರೆಲ್ಲ ಹಿಂಗ್ ಕೈ ಮಾಡಿ. ಸಕ್ಸಸ್ ಬೇಕಲ್ಲ, ಎಲ್ಲರಿಗೂ ಸಕ್ಸಸ್ ಬೇಕಾ? ಎಲ್ಲಾರು ಬಡದಾಡ್ತಾ ಇರೋದು ನಾನೇನು ಒಂದ್ ಸಕ್ಸಸ್ ಆಗ್ಬೇಕು, ಸಕ್ಸಸ್ ಆಗ್ಬೇಕು. ಎಸ್, 1ನೇ ಪಾಯಿಂಟ್ ಡೈರಿಯಲ್ಲಿ ಬರ್ಕೊಡು, ಸಕ್ಸಸ್. 2ನೇದು, ಯಾರ್ಯಾರಿದ್ರಿ ನಾನು ಹೆಲ್ದಿ ಆಗಿರ್ಬೇಕು, 100%, 100ಕ್ಕೆ 100ರಷ್ಟು ನಾನು ಹೆಲ್ದಿ ಆಗಿರ್ಬೇಕು. ಅವ್ರು ಕೇಳಿ ಬರ್ರಿ, ಹೆಲ್ತ್ 100ಕ್ಕೆ 100ರಷ್ಟು ಹೆಲ್ದಿ. ನನ್ನ ಪ್ರಕಾರ ಹೆಲ್ದಿ ಅಂತ ಯಾರಿಗಂತೀನಿ? 2 ಕಿಲೋಮೀಟರ್ ನಡೆದ್ರು ಅವ್ರಿಗೆ ದಮ್ ಬರ್ಬಾರ್ದು ನೋಡ್ರಿ. ದಮ್ ಬರೋದಂದ್ರೆ ಏನಂತೀರಿ ನೀವು? ಹಿಂಗ್ ಮೇಲಿನ ಉಸಿರು ಮೇಲ್ ಬರಬಾರ್ದು. 2 ಕಿಲೋಮೀಟರ್ ನಡೆದ್ರು ಅವ್ರಿಗೆ ಹೆಲ್ದಿ ಅಂತೀನಿ. ಇಲ್ಲಾಂದ್ರೆ 108 ಮೆಟ್ಟಿಲ್ಗಳು 10 ಮೇಲೆ ಹೋದ್ರು ದಮ್ ಬರ್ಬಾರ್ದು ಅವ್ರಿಗೆ ಹೆಲ್ದಿ. ಉಳಿದವರೆಲ್ಲ ಅನ್ಹೆಲ್ದಿ. ಹಂಗ್ ಹೆಲ್ದಿ ಆಗೋದಕ್ಕೆ ಯಾರ್ಯಾರೆಲ್ಲ ರೆಡಿ ಇದ್ದೀರಿ, ನಿಮ್ ಮೈಂಡ್ ಸೆಟ್ ಇದೆ, ಅವ್ರ ಹೆಲ್ತ್ ಅಂತೇಳಿ ಒಂದ್ ವರ್ಡ್ ಅನ್ನ ಹಾಕಿ. ಎಸ್, ಯಾರ್ಯಾರಿಗೆ ಅನಿಸುತ್ತೆ ನಾನು ಫೈನಾನ್ಸಿಯಲ್ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ? ಫೈನಾನ್ಸಿಯಲ್ ಸ್ಟ್ರಾಂಗ್ ಅಂದ್ರೆ ಏನು ಅಂತ, ಅಬಂಡನ್ಸ್ ಅಂದ್ರೆ ಅರ್ಥ ಹೇಳ್ತೀನಿ ನೋಡ್ರಿ. ಯಾವ ದಿನ ನೀವು ಆ ಬಿಲ್ ಇರುತ್ತೆ ನೋಡ್ರಿ, ಚಿಟ್ಟಿ ಹಚ್ಚಿರ್ತಾರಲ್ಲ ಬಟ್ಟೆ ಟ್ಯಾಗ್ ನೋಡ್ಲಾರ್ದಂಗ್ ವಸ್ತು ಯಾವತ್ತು ದಿನ ಖರೀದಿ ಮಾಡ್ತೀರಿ ನೋಡ್ರಿ, ಅವತ್ ನೀವು ಶ್ರೀಮಂತರಾಗಿರ್ತೀರಿ. ಸಿಂಪಲ್, ಟ್ಯಾಗ್ ನೋಡೇಬಾರ್ದು ನೀವು. ಈಗ ಎಕ್ಸಾಂಪಲ್ ನೋಡ್ರಿ, ನಾ ಹೇಳ್ತೀನಿ. ಇಲ್ಲಿ ಗೀತಾ ಮೇಡಮ್ ಕಾಡ್ತಾ ಇದ್ದಾರೆ, ನಂಗೆ ಹೊಸಬ್ರಿದ್ದಾರೆ, ಅವ್ರ ಬಗ್ಗೆ ನಂಗೆ ಪರಿಚಯ ಇಲ್ಲ. ಒಂದ್ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟಾರ ಅವ್ರು, ಒಂದ್ ರೇಷ್ಮೆ ಸೀರೆ ಬಾಳ್ ಚೆನ್ನಾಗ್ ಕಾಣ್ತಾ ಇದೆ, ವಾವ್ ಗುಡ್ ಫೀಲ್ ಇದೆ. ಅವ್ರ ಕೈದಾಗ ತಗೊಂಡ ತಕ್ಷಣ ಫಸ್ಟ್ ಏನ್ ಮಾಡ್ತೀವಿ? ಹೆಣ್ಮಕ್ಳಿರ್ಲಿ ಗಂಡ್ ಮಕ್ಳಿರ್ಲಿ ಏನ್ ಮಾಡ್ತೀವಿ? ಫಸ್ಟ್ ಕೆಲ್ಸ ಟ್ಯಾಗ್ ನೋಡ್ತೀವಿ, ರೇಟ್ ನೋಡ್ತೀವಿ. ಟ್ಯಾಗ್ ನೋಡಿದ ತಕ್ಷಣ ಸಬ್ಕಾನ್ಶಿಯಸ್ ಮೈಂಡ್ ಮೆಸೇಜ್ ಹೋಗುತ್ತೆ, ಇದು ನನಗ್ ತಗೋಬಹುದಾ, ತಗೊಳೋದ್ ನನ್ಗೆ ಆಗೋದಿಲ್ಲ. ಗೊತ್ತಾಯಿಲ್ಲ, 2 ಆಪ್ಷನ್. ಅವಾಗ ನನಗ್ ಗೊತ್ತಾಯ್ತು ನನ್ ಬಜೆಟ್ ಅಲ್ಲಿ ಅದು ಬರೋದಿಲ್ಲ. 10-15 ಸಾವಿರ 20 ಸಾವಿರ ರೂಪಾಯಿ ಸಾರಿ ಇದೆ, ನನಗ್ ಬರೋದಿಲ್ಲ ಅಂದ್ರ ನಾವೇನ್ ಮಾಡ್ತೀವಿ ಅಂದ್ರೆ ಸಮಾಧಾನ ಮಾಡ್ಕೊಳಕ್ ಶುರು ಮಾಡ್ತೀವಿ. ಏನು? ಈ ಕಲರ್ ನನ್ನ ಹತ್ರ ಇದೆ, ಈ ಬಾರ್ಡರ್ ನನ್ನ ಹತ್ರ ಇದೆ, ಸಮಾಧಾನ. ನಮ್ಗೆ ಪ್ಯಾಚ್ ಅಪ್ ಮಾಡ್ತೀವಿ. ಅಂದ್ರೆ ನಾವು ಶ್ರೀಮಂತರು ಇಲ್ಲ ಅಂದಾಗ ಇವೆಲ್ಲ ಬರುತ್ತೆ. ಹಾಗಾಗಿ ಇವತ್ತು ಡಿಸೈಡ್ ಮಾಡ್ಬೇಕು, ನೀವು ಫೈನಾನ್ಸಿಯಲ್ ಗ್ರೋತ್ ಆಗೋದಕ್ಕೆ ಯಾರು ರೆಡಿ ಇದ್ರಿ? ಫೈನಾನ್ಸ್ ಅಂತ ಬರೀರುವಂತ ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆಗ್ಲಿ ನಡೆಯುತ್ತೆ ಅಂತ ಅನ್ಕೊಂಡಿನಿ. ಈ ಟಾಪಿಕ್ ಅನ್ನ ಮತ್ತೆ ನಾಳೆಗೂ ಜಂಪ್ ಮಾಡ್ತೀನಿ, ನಾಳೆ ಆಕ್ಟಿವಿಟಿ ಬೇಸ್ ಮತ್ತೆ ಮಾಡ್ತೀವಿ ನಾವು. ಎಸ್, ಫೈನಾನ್ಸ್. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ನಮ್ಮ ರಿಲೇಶನ್, ನನ್ನ ಸಂಬಂಧಗಳೆಲ್ಲ ಏನಂತ ನೋಡ್ರಿ, ಆದರ್ಶ ದಾಂಪತ್ಯ. ಆದರ್ಶ ದಾಂಪತ್ಯದಲ್ಲಿ ವ್ಯತ್ಯಾಸ ಗೊತ್ತಲ್ಲ ನಿಮ್ಗೆ? ದಾಂಪತ್ಯ ಅಂದ್ರೆ ಅವ್ರ ಇವ್ರಿಗೆ ಗೊತ್ತಿಲ್ಲ, ಇವ್ರು ಅವ್ರಿಗೆ ಗೊತ್ತಿಲ್ಲ, ಕಟ್ಟಿ ಮನೆಗ್ ಕಳ್ಸ್ಯಾರ, ಅವ್ರ ಮನ್ಯಾಗ ಇವ್ರು ಬದುಕ್ಲತ್ತಾರ, ಹಿಂಗೇನ್ ನಡೀತಾ ಇದೆ. ಇದು ದಾಂಪತ್ಯ, ಎಲ್ಲಾರ್ದು ನಡೀತಾ ಇದೆ. ಆದರ್ಶ ದಾಂಪತ್ಯ ಅಂದ್ರೆ ಅವ್ರಿಗೆ ಇವ್ರು ಅರ್ಥ ಮಾಡ್ಕೋತಾ ಇದ್ದಾರೆ, ಇವ್ರಿಗೆ ಅವ್ರು ಅರ್ಥ ಮಾಡ್ಕೋತಾ ಇದ್ದಾರೆ. ಮನೆಯಲ್ಲಿ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿ ಎಲ್ಲವೂ ಕಣ್ ಸನ್ನೆಯಲ್ಲೇ ನಡೀತಾ ಇದೆ ಅವ್ರ ಮನೆಯಲ್ಲಿ. ಗಂಡ ಹಿಂಗ್ ನೋಡಿದ್ರೆ ಸಾಕು ಹೆಂಡತಿಗೆ ಗೊತ್ತಾಗುತ್ತೆ ಏನ್ ಹೇಳ್ತಾರೆ ಗಂಡ ಅಂತ. ಹೆಂಡತಿ ನೋಡಿದ್ರೆ ಸಾಕು ಗಂಡಗ ಅರ್ಥ ಆಗುತ್ತೆ ಅವಳಿಗೆ ಏನ್ ಬೇಕು ಅಂತ. ಇದು ದಾಂಪತ್ಯ. ಈ ರೀತಿಯ ರಿಲೇಶನ್, ಬರೀ ರಿಲೇಶನ್ ಏನಾದ್ರು ನಿಮ್ಗೆ ಬೇಕಾದ್ರೆ, ನಮ್ಮ ವಿದ್ಯಾವತಿ ಮೇಡಮ್ ನಗ್ಲತ್ತಾರ. ರಿಯಾಲಿಟಿ ಇದೇ ಇದೆ. ನಿಜವಾದ ಸಂಬಂಧಗಳನ್ನ ನಿಭಾಯಿಸೋದಿದೆ ನೋಡ್ರಿ, ಅದು ಒಂದು ಕಲೆ ಇದೆ. ರಿಲೇಶನ್ಶಿಪ್.
ಎಸ್. ಅದಾದ ನಂತರ ನೆಕ್ಸ್ಟ್ ಬರೀರಿ, ಯಾರಿದ್ದೀರಿ ನನ್ನ ಎದುರಿಗೆ, ಸಾಮಾಜಿಕವಾಗಿ ಬೆಳೆಯೋದಕ್ಕೆ ರೆಡಿ ಇದ್ದೀನಿ ನಾನು, ಸಮಾಜ ನನ್ನನ್ನ ಗುರುತಿಸ್ಬೇಕು. ಯಾರ್ಯಾರಿಗೆ ಹಿಂಗ್ ಕೈ ಮಾಡಿ ನೋಡೋಣ, ಸ್ವಲ್ಪ ದೊಡ್ಡ ಕೈ ಮಾಡ್ರಿ, ಸಣ್ಣದ್ರ ಕಾಣಿಸಂಗಿಲ್ಲ. ಹಿಂಗ್ ಸಮಾಜ ನನ್ನನ್ನ ಗುರುತಿಸ್ಬೇಕು. ಎಸ್. ಸೋಷಿಯಲ್ ಅಂತ ಬರೀರಿ. ನೆಕ್ಸ್ಟ್ ಸಮಾಜ, ಸೋಷಿಯಲ್. ಎಸ್. ಅದಾದ ನಂತರ ಕೊನೆಗೆ ನೆಕ್ಸ್ಟ್ ಏಳನೇದಕ್ಕೆ ಬಂದೀನಿ ಅಂತ ಹೇಳಿ ನಾನು ಅನ್ಕೊಂಡಿದ್. ನಂದು ಸಂಖ್ಯೆಯೊಳಗೆ ಏಳನೇದು ಇರ್ಬೋದು. 5 ಇದೆನಾ, 6 ಇದೆ? ಹಾ, 6 ಆಗಿದೆ. 6 ಕಂಪ್ಲೀಟ್ ಇದೆ. ಏಳನೇದು ಬರೀರಿ. ಸ್ಪಿರಿಚುವಲಿ ಗ್ರೋತ್, ಆಧ್ಯಾತ್ಮಿಕವಾಗಿ ನೀವ್ ಹಿಂಗ್ ಕಣ್ ಮುಚ್ಚಿರ್ ಸಾಕು, ನಿಮಗ್ ಮೆಡಿಟೇಷನ್ ಫೀಲ್ ಆಗ್ಬೇಕು. ನೀವು ಅಲ್ಫಾ ಲೆವೆಲ್ಗೆ ಬಿಡ್ಬೇಕು. ಅಧ್ಯಾತ್ಮ ಅಂತ ಬರೀರಿ, ಅಥವಾ ಸ್ಪಿರಿಚುವಲ್. ಇದು 6th. ಓಕೆ, ಇದು 6th ಇದ್ರೆ ಇನ್ನೊಂದು ಬರ್ಕೋರಿ, ಹ್ಯಾಪಿನೆಸ್, ಖುಷಿಯಾಗಿರೋ. ಯಾವಾಗ ನೋಡ್ರಿ, ಜೀವನದಾಗ ಎಲ್ಲಾ ಸಂಭ್ರಮ ಇದ್ದಾಗ ನಗೋದೇನ ಅಂತ ದೊಡ್ಡ ವಿಷಯ ಇಲ್ಲ. ಎಲ್ಲವೂ ನನ್ನ ವಿರುದ್ಧ ನಡೀತಾ ಇದೆ ಮತ್ತು ನನ್ನ ಮುಖದ ಮೇಲೆ ಸ್ಮೈಲ್ ಇದೆ, ಇದು ರಿಯಲ್ ಹ್ಯಾಪಿನೆಸ್ ನಾನ್ ಅನ್ಕೊಂಡಿದ್ದು. ನೀವ್ ಹೇಳ್ತೀನಿ ನೋಡ್ರಿ, ನನ್ ಮೈಂಡ್ ಹೆಂಗ್ ಸೆಟ್ ಮಾಡ್ಕೊಂಡಿನಿ ಅಂತ ಹೇಳ್ತೀನಿ ನೋಡ್ರಿ. ನನ್ಗೆ ಯಾರಾದ್ರೂ ಫೋನ್ ಮಾಡ್ತಾರೆ, ನಿಮ್ ಬಗ್ಗೆ ಮಾತಾಡ್ತಾ ಇದ್ರು, ಅವ್ರು ಹಂಗೆ ಹೇಳ್ತಾ ಇದ್ರು, ನನಗ್ ಭಾರಿ ಖುಷಿ ಆಗುತ್ತೆ. ರಿಯಾಲಿಟಿ ಏನು ಅಂದ್ರೆ ಅವ್ರು ನನ್ ಬಗ್ಗೆ ನಿಂದನೆ ಮಾಡ್ತಿರ್ತಾರ, ನನ್ಗೆ ಚುಚ್ಚು ಮಾತಾಡ್ತಿರ್ತಾರ, ನನ್ ವಿರುದ್ಧ ನೆಗೆಟಿವ್ ಎನರ್ಜಿ ಅವ್ರು ಕೊಡ್ತಾ ಇರ್ತಾರ. ನಾನು ಯಾಕೆ ಖುಷಿ ಆಗ್ತೀನಿ ಅಂದ್ರ, ಇಂತಹ ದೊಡ್ಡ ಜಗತ್ತಲ್ಲಿ ನನ್ನ ಸಲುವಾಗಿ ವಿಚಾರ ಮಾಡ್ಲಿಕ್ಕೆ ಅವ್ರ ಹತ್ರ ಟೈಮ್ ಇದೆ ಅಂದ್ರೆ ಅವ್ರು ಭಾರಿ ಗ್ರೇಟ್ ನನ್ ದೃಷ್ಟಿಯಲ್ಲಿ. ಈಗ ಹೇಳ್ರಿ, ನನ್ನ ಹ್ಯಾಪಿನೆಸ್ ಕಸ್ಕೊಲಿಕ್ ಆಗುತ್ತೆ ಅವ್ರಿಗೆ? ಸಾಧ್ಯ ಇದೆನಾ? ಇಲ್ಲ. ಇದಕ್ಕೆ ಪಾಸಿಟಿವ್ ಥಿಂಕ್ ಅಂತಾರೆ. ಸೊ ಇವು 7 ಏರಿಯಾಗಳು ನಮ್ ಲೈಫ್ ನಲ್ಲಿ ಬೇಕಾಗಿರುವಂತದ್ದು ಸಕ್ಸಸ್ಗೆ. ಗೊತ್ತಾಗ್ತಾ ಇದೆ ನಿಮ್ಗೆ? ಈ 7 ಏರಿಯಾಗಳನ್ನ ಒಂದು ಏರಿಯಾಗಳನ್ನ ನಿಮ್ಗೆ ಬರ್ಸಿ ನಾನು. ಅದು ಈಗ ನೀವು ಮೇಲೆ ನಿಮ್ಮದು ಬರ್ದಿರ್ ನೋಡ್ರಿ, ನೀವು ಮತ್ತೆ ನಿಮ್ ಸುತ್ತ ಇರುವಂತ ಕೆಲಸ ಬರ್ದಿರೆ. ಈ ಕೆಳಗಿಂದ್ರಲ್ಲಿ ಎಷ್ಟು ನೀವು ಡೈಲಿ ಮಾಡ್ತಾ ಇದ್ದೀರಿ ಒಂದ್ಸಲ ನೋಡ್ರಿ. ಇಡೀ ದಿನ ನಿಮ್ ನೀಡ್ ಇದು ಬೇಕೇ ಬೇಕು, ಸಕ್ಸಸ್ ಸಲುವಾಗಿ ಎಲ್ಲಾ ಏರಿಯಾ ಬೇಕು. ಆದ್ರೆ ಇಡೀ ದಿನ 24 hours ನಲ್ಲಿ ಇದಕ್ಕಾಗಿ ಎಷ್ಟು ಸಮಯ ಕೊಡ್ತಾ ಇದ್ದೀರಿ ನನ್ಗೆ ಹೇಳ್ರಿ. ಅದ್ರೊಳಗ್ ಬರೀ ಆ ಲೈನ್ದೊಳಗ್ ಯಾವ್ದು ಅಡಿಗೆ ಮಾಡ್ದ, ಯಾವ ಲೈನ್ದೊಳಗ್ ಬಂತದು, ಯಾವ ಏರಿಯಾದೊಳಗ್ ಅಡಿಗೆ ಅದ ಹೇಳ್ರಿ ನನ್ಗೆ. ಮೇಡಮ್ ಹೆಲ್ತ್ದೊಳಗ್ ಇರ್ಬೋದ್ರಿ. ಎಸ್, ಎಷ್ಟು %? ಪೂರ್ತಿ ಅಡಿಗೆ ಮಾಡೋದೇ ಹೆಲ್ತ್ ಸರಿ, ನಾವೇನಂತೂ ಲೆಕ್ಕ ಮಾಡೋದಿಲ್ಲ. ಹಾ, ಜ್ಯೋತಿ ಲಕ್ಷ್ಮಿ ಹೇಳ್ತಾರೆ, ಇಡೀ ದಿನದ ಕೆಲಸಗಳಿವೆ ನೋಡ್ರಿ, ಅವು ನಮ್ ಸಕ್ಸಸ್ ನ ಜೊತೆಗೆ ಯಾವುದೇ ಸಂಬಂಧ ಇಲ್ಲ. ಒಪ್ತೀರಿ ಇದು ಸೈನ್ಸು. ಇಡೀ ದಿನದ ನನ್ನ ಸಮಯ ಎಲ್ಲೆಲ್ಲಿ ಹೋಗ್ತಾ ಇದೆ ನೋಡ್ರಿ ಅಂದ್ರ, ಇದ್ರ ಅರ್ಥ ಏನು ಅಂದ್ರ, ನನಗ್ ಬೇಕಾಗಿರೋದು ಒಂದಿದೆ, ನಾನ್ ಮಾಡ್ತಾ ಇರೋದು ಇನ್ನೊಂದಿದೆ. ಗೊತ್ತಾಗ್ತಾ ಇದೆ? ನನ್ಗೆ ಬೇಕಾಗೋದು ಒಂದಿದೆ, ನಾನ್ ಮಾಡ್ತಾ ಇರೋದು ಇನ್ನೊಂದಿದೆ. ಹಾಗಾದ್ರೆ ನಾನ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆನಾ? ಎಲ್ಲಾದ್ರೂ ಚಾನ್ಸಸ್ ಇದೆನಾ ಹೇಳ್ರಿ? ಇಡೀ ದಿನದ ಪ್ರತಿ ದಿನದಲ್ಲಿ ನೀವು ಮಾಡುವಂತಹ 90% ಕೆಲಸಗಳು, ಈ ಏನ್ ಬರ್ದಿರ್ ನೋಡ್ರಿ ನಿಮಗ್ ಬೇಕಾಗೋದು, ಅದ್ರ ಜೊತೆಗೆ ಯಾವ್ದು ಕನೆಕ್ಷನ್ ಇಲ್ಲ. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ನೀವು ಮಾಡುವಂತ ಇಡೀ ದಿನ, ಪ್ರತಿದಿನ ದೈನಂದಿನ ಕಾರ್ಯಗಳು ನಿಮ್ಮ ಸಕ್ಸಸ್ಗೆ ಬೇಕಾಗುವಂತ ಕಾರ್ಯದ ಜೊತೆಗೆ ಯಾವುದೇ ಬ್ಯಾಲೆನ್ಸ್ ಸೀಟ್ ಇಲ್ಲ ಟೋಟಲಿ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ನಾವು ಅಂದ್ಕೊಳ್ತಾ ಇರೋದೇ ಬೇರೆ ಆಗ್ತಾ ಇದೆ, ನಾವು ಮಾಡ್ತಾ ಇರೋದೇ ಬೇರೆ ಆಗ್ತಾ ಇದೆ. ಎರಡು ಡಿಸ್ಟರ್ಬ್ ಇವೇನಾ? ಇಲ್ಲ, ಎರಡು ಡಿಸ್ಟರ್ಬ್ ಇವೇನಾ? ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ಬರೀರಿ ಕೆಳಗ್ ಬರೀರಿ, ಮತ್ತೊಂದ್ ರೌಂಡ್ ಹಾಕ್ರಿ. ಇದನ್ನ ಚೇಂಜ್ ಮಾಡ್ಬೇಕು ನೀವು. ಅಲ್ಲಿ ಕೊಡುವ ಸಮಯ ಇದೆ ನೋಡ್ರಿ, ಅದ್ರ ಡ್ಯೂರೇಷನ್ ಕಡಿಮೆ ಮಾಡ್ಬೇಕು, ನೀವು ಫೋಕಸ್ ಇದ್ರ ಕಡೆ ಮಾಡ್ಬೇಕು. ಈಗ ಮತ್ತೆ ಬರೀರಿ ಸೆಂಟರ್ ಪಾಯಿಂಟ್ ನಲ್ಲಿ ಮತ್ತೆ ನಿಮ್ಮ ಹೆಸರು. ನೆಕ್ಸ್ಟ್ ಆಕ್ಟಿವಿಟಿ. ನೆಕ್ಸ್ಟ್ ಬರೆದು ಮೊದಲ ಏರಿಯಾ ಬರೀರಿ ಹೆಲ್ತ್, ಆರೋಗ್ಯ. ಅದಾದ ನಂತರ ಎರಡನೇದ ಅಷ್ಟು ಏರಿಯಾಗಳು ಅದ್ರ ಸುತ್ತ ಬರೀರಿ. ಈಗ ನಾನು ಬರ್ಸಿರುವಂತ 7 ಏರಿಯಾಗಳು ಅದ್ರ ಸುತ್ತನೂ ಬರೀರಿ.
7 ಏರಿಯಾಗಳು ಅದ್ರ ಸುತ್ತಲೂ ಬರೀರಿ. ಎಸ್, ಮುಗ್ದ್ಮೇಲೆ ಒಂದ್ಸಲ ಡನ್ ಅಂತ ಟೈಪ್ ಮಾಡ್ರಿ. ನಾವು ಮೆಡಿಟೇಷನ್ ಕಡೆಗೆ ಹೋಗೋಣ. ಇವತ್ ನಮ್ಗೆ ಲಕ್ಷ್ಮಿನೂ ಕಾಣ್ತಾ ಇದ್ದಾರೆ. ಇವತ್ ನೋಡ್ರಿ ಎಲ್ಲಾರು ಹೊಸ ಬಹಳ ದಿನದ ನಂತರ ಕಾಣತೀರಿ ಒಬ್ರು ಮುಖ. ಎಸ್, ಓಕೆ, ಹಾ, ಡನ್. ಈಗ ಪುನಃ ನನ್ನ ಪ್ರಶ್ನೆ ಕಡೆಗೆ ಬರೋಣ. ಎಲ್ಲಾರು ಬರ್ದಿರಿ ಅಂತ ಅನ್ಕೊಂಡಿ. ನಾ 7 ಏರಿಯಾಗಳನ್ನ ಮಾಡಿರಿ. 2 ಆಕ್ಟಿವಿಟಿ ಕಂಪ್ಲೀಟ್ ಮಾಡಿದಿರಿಲ್ಲ, ಫಸ್ಟ್ ಮತ್ತು ಸೆಕೆಂಡ್. ಈಗ ನಮ್ಗೆ ಏನ್ ಮಾಡೋದಿದೆ ಅಂತ ಹೇಳ್ತೀನಿ ನೋಡ್ರಿ. ಈಗ ಮೊದಲು ಯಾವ ಕೆಲಸ ಮಾಡ್ತಾ ಇದ್ದೀರಿ ನೋಡ್ರಿ, ಅದು ನಮಗ್ ಬಿಡ್ಲಿಕ್ಕೆ ಆಗೋದಿಲ್ಲ, ಬಿಡೋದು ಬೇಡ. ಬಿಡ್ಬೋದೇನ್ ನಾವು? ಬಿಟ್ರೆ ಮನಿ ಬಿಡ್ಬೇಕಾಗ್ತದ, ತವ್ರ ಮನಿಗೆ ಹೋಗ್ಬೇಕಾಗ್ತದ, ಅದು ಆಪ್ಷನ್ ಇಲ್ಲ ನಮ್ಮಲ್ಲಿ, ವಾಸ್ತವ. ಆದ್ರೆ ನಾನು ನನ್ನ ಸಮಯ ಏನಿದೆ ನೋಡ್ರಿ, ಅಲ್ಲಿ ಎಷ್ಟು ಸಮಯ ಕೊಡ್ತಾ ಇದ್ದೀನಿ ನೋಡ್ರಿ, ಅದನ್ನ ಒಂಚೂರು ಸಮಯವನ್ನ ಈ ಕಡೆಗೆ ನಂಗೆ ಶಿಫ್ಟ್ ಮಾಡೋದಿದೆ. ಏನ್ ಮಾಡ್ಬೇಕಾಗಿದೆ? ಶಿಫ್ಟ್ ಮಾಡ್ಬೇಕು. ಅದ್ರ ಜೊತೆಗೆ ಇದನ್ನ ನಾವು ಶಿಫ್ಟ್ ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಸಕ್ಸಸ್ ನ ಡೆಫಿನೇಷನ್ ಹೇಳ್ತೀನಿ, ಬರ್ಕೋರಿ ನೀವು. ದೈನಂದಿನ ಕಾರ್ಯಗಳನ್ನ ಯಾವುದೆಲ್ಲವೂ ಮಾಡ್ತಾ ಇದ್ದೀರಿ, ಅದು ನಮ್ಗೆ ಸಕ್ಸಸ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ನಮ್ಮನ್ನ ಉಳಿಸುತ್ತೆ, ಜೀವಂತ ಉಳಿಸ್ತೀವಿ, ಒಂದ್ ಮನೆಯಲ್ಲಿ ಇರ್ತೀವಿ, ಬದುಕ್ತೀವಿ, ನನ್ ಮನೆ, ಮಕ್ಕಳು, ಗಂಡ, ಸಂಸಾರ, ಇಟ್ಸ್ ಓಕೆ. ಆದ್ರೆ ನಾನ್ ಸಕ್ಸಸ್ ಆಗ್ಬೇಕಂದ್ರ ಸಕ್ಸಸ್ಫುಲ್ ಹ್ಯಾಬಿಟ್ಸ್ ಗಳನ್ನ ನಾನ್ ಏನ್ ಮಾಡ್ಬೇಕಂದ್ರೆ ಡೆವಲಪ್ ಮಾಡ್ಕೋಬೇಕು. ಬರ್ಕೋರಿ, ನನ್ಗೆ ಯಾವ್ದು ಸಕ್ಸಸ್ ಮಾಡಿಸುತ್ತೆ ನೋಡ್ರಿ, ಅದು ಹ್ಯಾಬಿಟ್ಸ್ ನನ್ನ ಹತ್ರ ಬೇಕು. ಈಗ ನಾನು ಹೆಲ್ದಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಬೆಳಿಗ್ಗೆ ಬೇಗ ಹೇಳ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಊಟದ ಮೇಲೆ ಕಂಟ್ರೋಲ್ ಮಾಡ್ಬೇಕು, ತೆಗೆದುಕೊಳ್ಳುವ ಆಹಾರ ಇದೆ ನೋಡ್ರಿ ಅದ್ರ ಮೇಲೆ ನನ್ ನಿಗ್ರಾಣಿ ಬೇಕು, ನನ್ ವೇಟ್ ಬಗ್ಗೆ ನನ್ಗೆ ಕಾಳಜಿ ಬೇಕು. ಹೆಚ್ಚಾಗ್ತಾ ಇದೆನಾ, ಕಡಿಮೆ ಆಗ್ತಾ ಇದೆ? ಹೆಚ್ಚಾದ್ರೂ ವ್ಯತ್ಯಾಸದ, ಕಡಿಮೆ ಆದ್ರೂ ಸಮಸ್ಯೆ ಇದೆ, ಅದನ್ನ ನನ್ಗೆ ಬ್ಯಾಲೆನ್ಸ್ ಇಡೋದಿದೆ. ನಾನು ರಾತ್ರಿ ಮಲಗುವ ಸಮಯ ಸಮೇತ ನನ್ನ ಶರೀರದ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಇದು ನನ್ನ ದೈನಂದಿನ ಅಭ್ಯಾಸದಲ್ಲಿ ನಾನು ಹೆಲ್ತ್ಗೆ ಎಷ್ಟು ಸಮಯ ಕೊಡ್ತೀನಿ. ಅದಾದ ನಂತರ ನಾನು ವೆಲ್ದಿ ಆಗ್ಬೇಕಾಗಿದೆ, ನನ್ಗೆ ಹಣ ಬೇಕಾಗಿದೆ. ಹಾಗಾದ್ರೆ ಹಣ ಬರುವಂತ ಮೂಲಗಳಲ್ಲಿ ಯಾವ ಕೆಲಸ ನೀವು ಮಾಡ್ತಾ ಇದ್ದೀರಿ? ಇಲ್ಲ, ಬರೀ ಥಿಂಕ್ ಮಾಡ್ತಾ ಇದ್ದೀನಿ, ನಂಗೆ ದುಡ್ಡು ಬೇಕು, ದುಡ್ಡು ಬೇಕು, ದುಡ್ಡು ಬೇಕು. ಬರುತ್ತಾ ಅದು? ಹಂಗೇನ್ರ ಆಪ್ಷನ್ ಇದೆ ಏನ್ ಹೇಳ್ರಿ? ಹಂಗೇನ್ರ ಇರ್ತಿತ್ತು, ದುಡ್ಡು ಬೇಕು ಬೇಕು ಅಂದ ತಕ್ಷಣ ಬಂದ್ರು ಓಂ ನಮ ಶಿವಾಯ್ ಬಿಟ್ಕೊಟ್ಟು ನಾನು ಅದೇ ಮಂತ್ರ ಮಾಡ್ತಿದ್ದ, ಕ್ಲಾಸೇ ಮಾಡ್ತಿಲ್ಲ ನಾನು. ಯಾಕಂದ್ರೆ ಹೇಳಿದ ತಕ್ಷಣ ಬರುತ್ತೆ, ಹಂಗ್ ಬರೋದಿಲ್ಲ. ಲಕ್ಷ್ಮಿ ಹಂಗ್ ಬರಂಗಿಲ್ಲ. ಲಕ್ಷ್ಮಿದ ಅವಳದೇ ಒಂದಿಷ್ಟು ಸೈನ್ಸ್ ಇದೆ. ಸೊ ಹಾಗಾಗಿ ಬರ್ಕೊಡ್ರಿ, ನಿಜವಾದ ಯಶಸ್ಸು ಅಂದ್ರ ಜೀವನದ ಈ 7 ಏರಿಯಾಗಳಿವೆ ನೋಡ್ರಿ, ಅವುಗಳನ್ನ ಬ್ಯಾಲೆನ್ಸ್ ಮಾಡು. ಬರ್ಕೊಡ್ರಿ, ಅವು ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ, ಅವುಗಳನ್ನ ಬ್ಯಾಲೆನ್ಸ್ ಮಾಡು. ಹಾಗಾಗಿ ಈ ಸಲ ನಾವು 21 ಡೇಸ್ 21 ದಿನಗಳ ಕೋರ್ಸ್ ಅನ್ನ ತಗೊಂಡ್ ಬರ್ತಾ ಇದ್ದೀವಿ. ಈ 7 ಏರಿಯಾಗಳನ್ನ ಯಾವ ರೀತಿ ಕವರ್ ಮಾಡ್ಬೇಕು, ಅದು ಮೈಂಡ್ ಪವರ್ಲಿಂದ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಲಿಂದ ಯಾವ ರೀತಿ ಈ ಏರಿಯಾಗಳನ್ನ ಕವರ್ ಮಾಡ್ಬೇಕು ಅಂತ ಹೇಳಿ 7 ಪಿಲ್ಲರ್ಸ್, 7 ಪಿಲ್ಲರ್ ಗಳ ಮೇಲೆ 21 ಹ್ಯಾಬಿಟ್ಸ್ ಗಳ ಮೇಲೆ 21 ಹ್ಯಾಬಿಟ್ಸ್ ಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಸಾಕು. ಅದು ದೈನಂದಿನ ಕೆಲಸದ ಜೊತೆಗೆ ಮಾಡೋದಿದೆ, ಬೇರೆ ಎಕ್ಸ್ಟ್ರಾ ಟೈಮ್ ನಿಮ್ಗೇನು ಬೇಕಾಗಿಲ್ಲ. ಅದ್ರ ಮೇಲೆ ನಾವು ಸದ್ಯಕ್ಕೆ ಫೋಕಸ್ ಮಾಡ್ತಾ ಇದೀವಿ. ನಮ್ ಲೈಫ್ ಕೋರ್ಸ್ ನಲ್ಲಿ ನೆಕ್ಸ್ಟ್ ಟಾಪಿಕ್ ಇರೋದು ಅದೇ 7 ಏರಿಯಾಗಳ ಮೇಲೆ. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ಇಷ್ಟು ಏರಿಯಾಗಳಲ್ಲಿ ನಿಮ್ದು ಎಷ್ಟು ಏರಿಯಾಗಳಿವೆ ಇನ್ನೂ ನೀವು ಪೂರ್ತಿ ಮಾಡ್ಲಿಲ್ಲ, ಅವುಗಳ ಸಂಖ್ಯೆಯನ್ನ ಬರೀರಿ. ಎಕ್ಸಾಂಪಲ್, ನೀವು ಹೆಲ್ದಿ ಆಗಿದ್ದೀರಿ ಬಟ್ ವೆಲ್ತ್ ಇಲ್ಲ ಅಂದ್ರೆ 1ನೇದು. ಈ ರೀತಿ 7ರಲ್ಲಿ ನೀವು ಅಚೀವ್ ಮಾಡಿದ್ದನ್ನ ಬಿಟ್ಟು ಮಾಡ್ಲಾರ್ದಂತ ಸಂಖ್ಯೆಯನ್ನ ಒಂದ್ಸಲ ಮೆನ್ಷನ್ ಮಾಡಿ ನೋಡೋಣ ಎಲ್ರು. ಮತ್ತೆ ಇದು ಖರೆ ಖರೆ ಹೇಳ್ಬೇಕು. ಬೀದರ್ ಭಾಷೆ ಗೊತ್ತಲ್ಲ, ಖರೆ ಖರೆ ಹೇಳ್ಬೇಕು ನೀವೆಲ್ಲರೂ. ಇನ್ನು ಎಷ್ಟು ಏರಿಯಾಗಳು ಉಳ್ಕೊಂಡಿವೆ ನಿಮ್ದು? ಎಸ್, ನಮ್ಮ ಮೇಘನ ಹೇಳ್ತಾರೆ 7. ನೀವು ಹೆಲ್ದಿ ಆಗಿದ್ದೀರಿ, ನಾನು ನೋಡಿ ನಿಮ್ಗೆ. ಜ್ಯೋತಿ ಲಕ್ಷ್ಮಿ 5. ಇನ್ನ ಉಳಿದಿದ್ದ ಏರಿಯಾಗಳು ಎಷ್ಟು? ಲಲಿತಾ ಎಸ್ 5, ಸ್ಮಿತಾ 7, ಸದಾಶಿವ್ ಸರ್ ಒಂದೇ ಉಳಿದಿದೆ, ಗ್ರೇಟ್. ನೆಕ್ಸ್ಟ್ ವಾಣಿ 5, ಸಂಗಮೇಶ್ ಸರ್ ಎಷ್ಟಿದ್ದಾರೆ? 3,
ಓಕೆ ಓಕೆ, ನಾಗೇಂದ್ರ ಸರ್ದು ಒಂದಿದೆ. ಓಕೆ, ಹಾ. ಅನಿತಾ ಅವ್ರದ್ದು 2. ಇವತ್ತು ಅನಿತಾನು ಜಾಯ್ನ್ ಆಗಿದಾರ? ಓಕೆ, ಎಲ್ಲ ಸೀನಿಯರ್ಸ್ ಎಲ್ಲ ಬಂದಿರಿ ಇವತ್ತು. ಹಾ, ಓಕೆ, ಡನ್ ಡನ್ ಡನ್. ಇನ್ನು ಇಷ್ಟು ಏರಿಯಾಗಳು ಉಳಿದಿದೆ. ಹೆಚ್ಚು ಕಡಿಮೆ ನಮ್ದು ಇಲ್ಲಿರುವಂತ ಒಂದು ಸಂಖ್ಯೆ ಶೇಕಡಾವಾರು ನೋಡಿದ್ರ 50% ನಮ್ದು ಇನ್ನೂ ಅಚೀವ್ಮೆಂಟ್ ಮಾಡ್ಬೇಕಾಗಿದೆ ನಾವು. ಎಸ್, ಇನ್ನು ನಾವು 50% ಏನೇನೋ ಮಾಡಿವಿ, ಟ್ರೈನಿಂಗ್ ತಗೊಂಡಿವಿ, ಅದು ಮಾಡಿವಿ, ಇದು ಮಾಡಿ, ಹೆಂಗೆಂಗೋ ಮಾಡಿ ಎತ್ತೆತ್ತೋ ಮಾಡಿ 50% ನಾವು ಅಚೀವ್ ಆಗಿರ್ಬೋದು. ಇವತ್ತು ಜಾಯ್ನ್ ಆದವ್ರಿಗೆ, ನಿನ್ನೆ ಆದವ್ರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಯಾರ್ಯಾರು ನನ್ನ ಜೊತೆಗೆ ಒಂದು 6 ತಿಂಗಳಿಂದ ಕಟ್ಟಿದ್ದೀರಿ, ನೀವು 50ಕ್ಕಿಂತ ಮುಂದೆ ಬಂದಿರಿ, ಅದ್ರಲ್ಲೇನು 2 ಮಾತಿಲ್ಲ. ಆದ್ರೆ ಈಗ ನನ್ನ ಪ್ರಶ್ನೆ ಏನು ಅಂದ್ರ, ಉಳಿದ ಏರಿಯಾಗಳನ್ನ ನಾವು ನಾವೇ ಡೆವಲಪ್ ಮಾಡ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ನಮ್ಮ ಹತ್ರ ಇದೆನಾ, ಅಥವಾ ಅದನ್ನ ಕಲಿಬೇಕಾಗುತ್ತೆ, ಲರ್ನ್ ಮಾಡ್ಬೇಕಾ, ಅಥವಾ ಆಟೋಮೆಟಿಕ್ ಬರುತ್ತೆ ಉಳಿದಿದ್ದೆಲ್ಲ? ಬರೀರಿ ನೋಡು. ಲರ್ನ್ ಮಾಡ್ಬೇಕು ಅಂದ್ರೆ ಲರ್ನ್ ಅಂತ ಬರೀರಿ, ಇಲ್ಲ ಆಟೋಮೆಟಿಕ್ ತಂತಾನೆ ಬರುತ್ತೆ ಅಂದ್ರೆ ತಂತಾನೆ ಬರೀರಿ. ಹಾ, ಎಸ್, ಲರ್ನ್ ಮಾಡ್ಬೇಕು. ಈ 7 ಏರಿಯಾಗಳನ್ನ ನಾವು ಡೆವಲಪ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರ ನಾವು ಕಲೀಲೇಬೇಕಾಗುತ್ತೆ. ಜಗತ್ತಲ್ಲಿ ಇಂಥದ್ ಯಾವುದೂ ಇಲ್ಲ ನಾನೇ ಬಹಳ ದೊಡ್ಡ ಏನಂತಾರ ನೋಡ್ರಿ, ರಾತ್ರಿ ನನ್ಗೆ ಜ್ಞಾನೋದಯ ಆಯ್ತು, ಬೆಳಗಾದ ತಕ್ಷಣ ನನ್ನ 7 ಏರಿಯಾಗಳ ಕವರ್ ಅದು, ಹಂಗಾಗೋದಿಲ್ಲ. ಹಾಗಾಗಿ ನಿಜವಾದ ಯಶಸ್ಸು ಏನು ನಾವು ಸಮಾಜದಲ್ಲಿ ನೋಡ್ತೀವಿ ನೋಡ್ರಿ. 100% ಹೆಲ್ದಿ ಆಗಿರ್ತಾರ, ಕೈದೊಳಗ ಒಂದ್ ನಯಾ ಪೈಸೆ ಇರೋದಿಲ್ಲ. ಅದ್ ಸಕ್ಸಸ್ ನಿಮ್ ಪ್ರಕಾರ? ಹೆಲ್ದಿ ಯಾರ ಅವ್ರು 4 ಮಂದಿಗೆ ಹೊಡಿ ಬಡಿ ಮಾಡಿ ಏನೇನೋ ಮಾಡ್ಲಿಕ್ಕೆ ಶಕ್ತಿ ಇದೆ ಅವ್ರ ಹತ್ರ, ಕಿಸೆ ಖಾಲಿ ಇದೆ. ಅವ್ರ ಫೀಲಿಂಗ್ಸ್ ಗಳು ಕೇಳ್ರಿ ನೀವು ಹೆಂಗೆ ಹೇಳ್ತಾರೆ. ಎಷ್ಟೋ ಜನ ಇದ್ದಾರೆ, ಕೋಟ್ಯಾಂತರ ರೂಪಾಯಿವೆ, ಹಣ ಹಾಸ್ಕೊಂಡ್ ಮಲ್ಗೋಷ್ಟು ದುಡ್ಡಿದೆ, ಹಾಸಿಗೆಲಿಂದ ಏಳಕ್ಕೆ ಬರೋದಿಲ್ಲ, ಹೆಲ್ತ್ ಇಲ್ಲ, ಅವ್ರಿಗೆ ಸಕ್ಸಸ್ ಅಂತೀರಿ ನೀವು? ನೋ, ಸಾಧ್ಯ ಇಲ್ಲ. ಈಗ ಹಣನೂ ಇದೆ ಅವ್ರ ಹತ್ರ, ಶರೀರನೂ ಇದೆ, ಮನೆಯಾಗ ಹೆಂಡತಿ ಇಲ್ಲ, ಬಿಟ್ಟು ಹೋಗ್ಯಾಳ. ಇವತ್ ಸಿನಿಮಾದಲ್ಲಿ ಏನಾಗ್ತಾ ಇದೆ ಹೇಳ್ರಿ ನೀವು? ಮೊನ್ನೆ ಒಂದು ಫೇಸ್ಬುಕ್ಕಿನಾಗ ಒಂದು ಸೀರಿಯಲ್ದ ಒಬ್ರು ಹೀರೋನಿ ಆಕಿ ಹೇಳ, ಪೂರ್ತಿ ಇಂಡಸ್ಟ್ರಿದಾಗ ನಾನು ಒಬ್ಬಕಿನೇ ಇದ್ದೀನಿ, ಒಂದೇ ಗಂಡನ್ ಸರಿ ಉಳ್ದೀನಿ ಅಂತ. ಮೊನ್ನೆ ಫೇಸ್ಬುಕ್ಕಿನಾಗ 1 ವಾರ ಆಗಿರ್ಬೋದು. ನನ್ಗೆ ಬೇಜಾರಾಗಿದ್ದೇನು ಅಂದ್ರ, ಅಂಥ ದೊಡ್ಡ ಇಂಡಸ್ಟ್ರಿ ಒಳಗ್ ದುಡ್ಡಿನ ಏನ್ ಕೊರತೆ ಇದವ್ರಿಗೆ ಹೇಳ್ರಿ? ರಿಲೇಶನ್ಶಿಪ್ ಇಲ್ಲ ಅವ್ರದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಏನ್ ಆಗ್ತಾ ಇದೆ ಅಂದ್ರೆ, ನಾವು ಹಳಿ ತಪ್ತಾ ಇದೀವಿ ಅಂತ, ನಮ್ ಬ್ಯಾಲೆನ್ಸಿಂಗ್ ಇದೆ ನೋಡ್ರಿ, ಅದು ತಪ್ತಾ ಇದೀವಿ. ಹಾಗಾಗಿ ಈಗ ಇದನ್ನ ಸರಿ ಮಾಡೋದಕ್ಕೆ 2 ಆಪ್ಷನ್ ಇವೆ. ಒಂದು, ನನ್ನೊಳಗೆ ನನ್ಗೆ ಪ್ರಜ್ಞಾವಸ್ಥೆ ಜಾಗೃತ ಆಗ್ಬೇಕು, ಪ್ರತಿದಿನನೂ ಅದ್ರ ಮೇಲೆ ನಾನು ಫೋಕಸ್ ಮಾಡ್ಬೇಕು, ನಾನು ಲರ್ನ್ ಮಾಡ್ಬೇಕು, ಆಕ್ಟಿವಿಟಿ ಮಾಡ್ಬೇಕು, ನನ್ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ನಾನ್ ಮೆಡಿಟೇಷನ್ ಮಾಡಿ ನಾನ್ ಸರಿಪಡಿಸ್ಕೊಳ್ಳೋದು ಒಂದು ಕೆಲಸ ಇದೆ. 2ನೇದು ಏನಿದೆ, ಇನ್ನೊಂದು, ಯಾರಾದ್ರೂ ಕೋಚ್ ಇದ್ರ, ಗೈಡ್ ಇದ್ರ, ಮೆಂಟರ್ ಇದ್ರ, ಟ್ರೈನರ್ ಇದ್ರ, ಅವ್ರ ಕೈ ಹಿಡೀರಿ, ಅವ್ರು ಹೇಳಿದ್ ನಂಗೆ ಕೇಳ್ಕೊಂಡು ನಡೀರಿ. 2 ಆಪ್ಷನ್ ಇವೆ. ಈಗ ಇದ್ರಾಗ ಈಸಿ ಆಪ್ಷನ್ ಯಾವ್ದಿದೆ ಹೇಳ್ರಿ? ನಾವು ಬಡದಾಡು ಹೊಡೆದಾಡು ಹಂಗಾರ ಆಗಲ್ಲ ಅಂತ ತಿಳ್ಕೊಂಡಿ. ನಂದು ಹೇಳ್ತೀನಿ, ನಂದು ಕೋಚಿಂಗ್ ಎಲ್ಲ ಮಾಡ್ತೀನಿ ನೋಡ್ರಿ, ಒಂದ್ 5-6 ತಿಂಗಳಾಗುತ್ತೆ ನೋಡ್ರಿ, ನಂದು ಪೀರ್ ತಣ್ಣಗಾಗುತ್ತೆ. ಪೀರ್ ತಣ್ಣಗಂತ ಗೊತ್ತಾ? ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ನಾನು ಅಂತೀನಿ ಸಾಕಿ, ಅರ್ನಿಂಗ್ ಬರ್ತಾ ಇದೆ, ಟ್ರಸ್ಟ್ ನಡೀತಾ ಇದೆ, ಜೋರ್ ನಡೆದ ನಮ್ ಗಾಡಿನು, ಬೆಳಿಗ್ಗೆ ಒಂದ್ ಮಾಡತ್ತೀವಿ, ಸಂಜೆ ಒಂದ್ ಮಾಡತ್ತೀವಿ, ಎಲ್ಲ ಈಗ ಬ್ಯಾಡ್, ತಲೆ ಕೆಡ್ಸ್ಕೊಬೇಡ. ನನ್ ಮೊನ್ನೆ ಹೋದಾಗ ಗೊತ್ತಾಯ್ತು ನಾವ್ ಇನ್ನ ಎಷ್ಟು ಹಿಂದ್ ಬಿದ್ದೀವಿ ಅಂತ. ಸೊ ನನಗೆ ನಮ್ ಕೋಚ್ ಹೇಳಿದ್ದೇನು ಅಂದ್ರ, ಎಲ್ಲಿಯವರೆಗೆ ನಿಮ್ಮ ಸ್ಟೂಡೆಂಟ್ಸು 7 ಏರಿಯಾಗಳನ್ನ ಕವರ್ ಮಾಡೋದಿಲ್ಲ, ಅಲ್ಲಿ ತನಕ ಅವ್ರು ಸಕ್ಸಸ್ಸೇ ಆಗೋದಿಲ್ಲ. ಆ ಗ್ರಾಟಿಟ್ಯೂಡ್ ನಿಮಗ್ ಬರೋದಿಲ್ಲ. ಮೊದ್ಲು ಹೋಗಿ 7 ಏರಿಯಾಗಳನ್ನ ಕವರ್ ಮಾಡ್ರಿ, ಎಲ್ಲ ಕೋರ್ಸ್ ಸೈಡಿಗೆ ಇಡ್ರಿ ಅಂತ ಹೇಳಿದ್ಮೇಲೆ ನಾವು ಬಂದ ಮೇಲೆ ಒಂದಿಷ್ಟು ವರ್ಕ್ ಅನ್ನ ಶುರು ಮಾಡಿವಿ. ಬರುವ ಸೋಮವಾರದಿಂದ ನಾವು ಹೊಸ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಇದಿಷ್ಟು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಇದು ಸುಮ್ನೆ ಜಸ್ಟ್ ನಿಮ್ಗೆ ಏನಂತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಿತ್ತು, ನಾನು ಕೊಟ್ಟಿನಿ. ಇದೀಗ ನಾವು ಮೆಡಿಟೇಷನ್ ಕಡೆಗೆ ಹೋಗೋಣ. ಎಲ್ಲರೂ ರೆಡಿ ಇದ್ರಿ? ಫುಡ್ ಸೋಕಿಂಗ್ ಇದೆ ಇವತ್ತು. ಅವತ್ತು ಒಂದ್ ವೇಳೆ ಈಗೀಗ ನೀವು ಜಾಯ್ನ್ ಆಗಿದ್ರಿ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ನಾನು ನಿಮ್ಗೆ 3 ಮಿನಿಟ್ಸ್ ಟೈಮ್ ಕೊಡ್ತೀನಿ. ನೀವು ಅರ್ಧ ಬಕೆಟ್ ಗಿಂತ ಕಡಿಮೆ ನೀರು, ಅರ್ಧ ಬಕೆಟ್ ತಗೊಳ್ಬಾರ್ದು, ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರು, ಮತ್ತೆ ಇಷ್ಟು ಉಪ್ಪು. ನಿಮ್ ಹತ್ರ ದಪ್ಪ ಇದೆ ಅಂದ್ರೆ ತಗೋರಿ, ಇಲ್ಲ ಸಣ್ಣದಿದೆ ಅಂದ್ರೆ ಇಷ್ಟು ಉಪ್ಪು ತಗೊಂಡು, ಒಂದು ಟಾವೆಲ್, 1 ಗ್ಲಾಸ್ ನೀರು, 1 ದೀಪ, ಇಷ್ಟು ರೆಡಿ ಮಾಡ್ಕೊಡ್ರಿ. ನಾನು ನಿಮ್ಗೆ 3 ಮಿನಿಟ್ಸ್ ನಾನು ವಿಡಿಯೋ ಆಫ್ ಇಡ್ತೀನಿ. ಎಲ್ಲಾರು ರೆಡಿ ಮಾಡ್ರಿ ಬೇಗ ಬೇಗ.
ಎಸ್. ಸೊ ಎಲ್ರೂ ನೀರು ತಗೊಂಡಿರಿ ಅಂತ ಹೇಳಿ ಅನ್ಕೊಂಡಿನಿ. ನಿಮ್ಮ ಎದುರಿಗೆ ದೀಪ ಮತ್ತು ಒಂದ್ ಗ್ಲಾಸ್ ನೀರನ್ನ ಇಟ್ಕೊಡ್ರಿ. ಈ ಕಡೆ ಒಂದ್ ಲೈಟ್ ಹಾಕ, ಲೈಟ್ ಈ ಕಡೆ ಇಲ್ಲಿ ನೋಡು. ಓಕೆ. ಹಾ, ನಿಮ್ಮ ಎದುರಿಗೆ ದೀಪ ಮತ್ತು ನೀರನ್ನ ಇಟ್ಕೊಂಡಿರಿ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಒಂದ್ ಕಾಟನ್ ಬಟ್ಟೆ ಸೈಡಿಗೆ ಇಟ್ಕೊಡಿ, ಟಾವಲ್ ಅದನ್ನ ಏನ ಹತ್ರ ಇದ್ರೆ. ಓಕೆ. ಸೊ ಈಗ ನೀವು ಒಂದು ಚೇರ್ ಮೇಲೆ, ಕುರ್ಚಿ ಅಂತೀವಲ್ಲ, ಕುರ್ಚಿ ಮೇಲೆ ಕೂಡ್ರಿ, ಇಲ್ಲಾಂದ್ರ ಕಾಟ್ ಮೇಲೆ ಕೂಡ್ರಿ. ನೀವು ನಿಮ್ಮ ಎರಡು ಕಾಲನ್ನ ನೀರೊಳಗ್ ಹಾಕೋದಿದೆ, ಆ ರೀತಿ ಸೆಟ್ ಮಾಡ್ಕೋರಿ. ನೀವು ನೆಲಕ್ಕೆ ಕುಂತ್ರು ಬರಂಗಿಲ್ಲ ಅದು. ಚೇರ್ ಮೇಲೆ ಕೂಡ್ರಿ, ಇಲ್ಲ ಕಾಟ್ ಮೇಲೆ ಕೂಡ್ರಿ, ಇಲ್ಲಾಂದ್ರೆ ಸೋಫಾ ಮೇಲೆ ಕುಂತ್ರು ನಡೆಯುತ್ತೆ. ನಿಮ್ಮ ಎದುರಿಗೆ ದೀಪ ನೀರನ್ನ ಇಟ್ಕೊಂಡು ಎರಡು ಕಾಲನ್ನ ಒಳಗೆ ಬಕೆಟ್ ಅಲ್ಲಿ ಹಾಕ್ರಿ. ಎಸ್. ಮತ್ತೆ ನಿಮ್ಮ ಕಣ್ಣಿಂದ ನೋಡ್ತಾ ನೋಡ್ತಾ ಎರಡು ಕಾಲುಗಳನ್ನ ಹಿಂಗ ಅಲುಗಾಡಿಸ್ರಿ. ಎರಡು ಕಾಲನ್ನ ನಿಧಾನಕ್ಕೆ ಹಿಂಗ ಅಲುಗಾಡಿಸ್ತಾ ಎರಡು ಕೈಗಳನ್ನ ಧ್ಯಾನ ಮುದ್ರೆಗೆ ತೆಗೆದುಕೊಳ್ರಿ. ಎರಡು ಕೈಗಳನ್ನ ಧ್ಯಾನ ಮುದ್ರೆಗೆ ತೆಗೆದುಕೊಳ್ರಿ. ನಿಮ್ಮ ಕನ್ನಡಕ ಏನಾದ್ರೂ ಇದ್ರ ತೆಗಿರಿ, ಬೆಲ್ಟು, ಗಡಿಯಾರ, ಕನ್ನಡ ಅದನ್ನ ತೆಗಿರಿ. ಉಪ್ಪು ಹಾಕ್ಬೇಕು, ಒಳಗೆ ನೀರಲ್ಲಿ ಉಪ್ಪು ಹಾಕ್ಬೇಕು. ಸ್ವಲ್ಪ ಹಾಕ್ರಿ, ಬಾಳ ಜಾಸ್ತಿನೂ ಹಾಕ್ಬಾರ್ದು, ಇಷ್ಟ ಹಾಕಿದ್ರೆ ಸಾಕು. ನೀರ್ ಹಾಕಿ ಕಾಲನ್ನ ಅಲಗಾಡಿಸಿ ಆ ಅಲೆಗಳನ್ನ ನೋಡ್ಬೇಕು ನೀವು ಕಣ್ಲಿಂದ. ಅಲೆ ಏಳೋದನ್ನ ನೋಡ್ತಾ ನೋಡ್ತಾ ಎರಡು ಕೈಗಳನ್ನ ಧ್ಯಾನ ಮುದ್ರೆಗೆ ತೆಗೆದುಕೊಂಡು ನಿಧಾನಕ್ಕೆ ಎರಡು ಕಣ್ಣನ್ನ ಮುಚ್ಚಿ. ಮತ್ತೆ ನೇರವಾಗಿ ಕುಳಿತುಕೊಳ್ರಿ, ಸಂಪೂರ್ಣ ನೇರ. ನಿಮ್ಮ ಬೆನ್ನ ಹುರಿ ಎಷ್ಟು ನೇರವಾಗಿರುತ್ತೆ ನೋಡ್ರಿ, ಅಷ್ಟು ನಿಮ್ಗೆ ಫೀಲ್ ಗುಡ್ ಆಗುತ್ತೆ. ನೇರವಾಗಿ ಕುಳಿತುಕೊಳ್ರಿ, ಎರಡು ಕಣ್ಣನ್ನ ಮುಚ್ಚಿ ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನ ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸುತ್ತ ಐದು ಸಲ ಓಂಕಾರವನ್ನ ಹೇಳೋಣ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ಸಂಪೂರ್ಣ ನಿಮ್ಮ ಚಿತ್ತವನ್ನ ನಿಮ್ಮ ಎರಡೂ ಕಾಲಿನ ಹೆಬ್ಬೆರಳಿನ ಕಡೆಗೆ ತೆಗೆದುಕೊಂಡು ಬನ್ನಿ.
ನಿಮ್ಮ ಎರಡೂ ಹೆಬ್ಬೆರಳುಗಳೀಗ ಸಂಪೂರ್ಣ ಸಡಿಲಗೊಳಿಸಿ ಹಗುರಗೊಳಿಸಿ. ಇದೀಗ ನಿಮ್ಮ ಚಿತ್ತವನ್ನ ಎಲ್ಲ ಕಾಲಿನ ಬೆರಳುಗಳ ಕಡೆಗೆ ತೆಗೆದುಕೊಂಡು ಬನ್ನಿ. ಕಾಲಿನ 10 ಬೆರಳುಗಳೀಗ ಸಂಪೂರ್ಣ ಸಡಿಲಗೊಳ್ಳುತ್ತಿವೆ, ಹಗುರಗೊಳ್ಳುತ್ತಿವೆ. ಸಂಪೂರ್ಣ ನಿಮ್ಮ ಬೆರಳುಗಳೀಗ ರಿಲ್ಯಾಕ್ಸ್ ಆಗುತ್ತಿರುವುದನ್ನ ಗಮನಿಸಿ. ಆ ಜಲತತ್ವದ ತಂಪು ನಿಮ್ಮ ಅಂಗಾಲಿನ ಸ್ಪರ್ಶವನ್ನ ಗಮನಿಸುತ್ತಾ ಇದೀಗ ನಿಮ್ಮ ಚಿತ್ತವನ್ನ ಸಂಪೂರ್ಣ ನಿಮ್ಮ ಅಂಗಾಲಿನತ್ತ ತೆಗೆದುಕೊಂಡು ಬನ್ನಿ. ನಿಮ್ಮ ಎರಡೂ ಅಂಗಾಲುಗಳು ಸಂಪೂರ್ಣ ಸಡಿಲಗೊಳಿಸಿ ಮತ್ತು ಸಂಪೂರ್ಣ ಹಗುರಗೊಳಿಸಿ ರಿಲ್ಯಾಕ್ಸ್ ಆಗಿ. ಸಂಪೂರ್ಣ ಜಲತತ್ವವೀಗ ನಿಮ್ಮ ಎರಡೂ ಅಂಗಾಲುಗಳನ್ನ ಶಾಂತಗೊಳಿಸುತ್ತಿದೆ, ಪ್ರಶಾಂತಗೊಳಿಸುತ್ತಿದೆ. ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ಮೊಳಕಾಲಿನತ್ತ ತೆಗೆದುಕೊಂಡು ಬನ್ನಿ. ನಿಧಾನಕ್ಕೆ ಸಂಪೂರ್ಣ ನಿಮ್ಮ ಎರಡೂ ಮೊಳಕಾಲುಗಳೀಗ ಸಡಿಲಗೊಳಿಸಿ ಹಗುರಗೊಳಿಸಿ. ಯಾವುದೇ ಬಿಗುವಿಲ್ಲದಂತೆ ಸಂಪೂರ್ಣ ಸಡಿಲತೆ ಇರಲಿ. ಸಂಪೂರ್ಣ ರಿಲ್ಯಾಕ್ಸ್ ಮಾಡಿ ಎರಡೂ ಕಾಲುಗಳ. ಜಲತತ್ವವೀಗ ನಿಧಾನಕ್ಕೆ ನಿಮ್ಮ ಮೊಳಕಾಲಿನವರೆಗೂ ಬರುತ್ತಿರುವುದು ಗಮನಿಸಿ. ನೀರೀಗ ತನ್ನಿಂದ ತಾನೇ ಮೇಲೆ ಮೇಲೆ ಬರುತ್ತಿವೆ. ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಸೊಂಟದತ್ತ ತೆಗೆದುಕೊಂಡು ಬನ್ನಿ. ಮೊಳಕಾಲಿನಿಂದ ನಿಮ್ಮ ಸೊಂಟದ ಭಾಗದವರೆಗೂ ಇಡೀ ಶರೀರ ಸಡಿಲಗೊಳಿಸಿ ಮತ್ತು ಹಗುರಗೊಳಿಸಿ. ಸಂಪೂರ್ಣ ಜಲತತ್ವವೀಗ ನಿಮ್ಮ ಸೊಂಟದವರೆಗೂ ಮೇಲೆ ಮೇಲೆ ಬರುತ್ತಿರುವುದು ಗಮನಿಸಿ. ನೀರೀಗ ನಿಮ್ಮ ಸೊಂಟದ ಭಾಗದವರೆಗೂ ತನ್ನಿಂದ ತಾನೇ ಮೇಲೆ ಬರುತ್ತಿದೆ. ಇಡೀ ನಿಮ್ಮ ಹೆಬ್ಬೆರಳಿನಿಂದ ಸೊಂಟದವರೆಗೂ ಸಂಪೂರ್ಣ ಶರೀರ ಶಾಂತವಾಗಿದೆ, ಪ್ರಶಾಂತವಾಗಿದೆ. ನೀವೀಗ ಸಂಪೂರ್ಣ ರಿಲ್ಯಾಕ್ಸ್ ಆಗಿದ್ದೀರಿ. ಇದೀಗ ನೀರು ನಿಧಾನಕ್ಕೆ ನಿಮ್ಮ ಹೃದಯದತ್ತ ಮೇಲೆ ಮೇಲೆ ಬರುತ್ತಿದೆ. ಸಂಪೂರ್ಣ ನಿಮ್ಮ ಕುತ್ತಿಗೆಯ ಭಾಗದವರೆಗೂ ನೀರಿನ ಪ್ರವೇಶ ಗಮನಿಸಿ. ಸೊಂಟದಿಂದ ಕುತ್ತಿಗೆಯ ಭಾಗದವರೆಗೂ ಸಂಪೂರ್ಣ ಶರೀರ ರಿಲ್ಯಾಕ್ಸ್ ಮಾಡಿ ಹಗುರಗೊಳಿಸಿ, ಶಾಂತಗೊಳಿಸಿ. ಭುಜದಿಂದ ಬೆರಳಿನವರೆಗೂ ಎರಡೂ ಕೈಗಳೀಗ ನೀರಿನಲ್ಲಿ ಪ್ರಶಾಂತವಾಗಿ ಸ್ಪಂದಿಸುತ್ತಿರುವುದು ಗಮನಿಸಿ. ಇದೀಗ ನೀರು ಕಂಠದಿಂದ ಸಂಪೂರ್ಣ ನಿಮ್ಮ ತಲೆಯ ಭಾಗದತ್ತ ಪ್ರವೇಶವಾಗುತ್ತಿದೆ. ನಿಮ್ಮ ಬಾಯಿ, ಮೂಗು, ಕಣ್ಣು, ಕಣ್ಣ ರೆಪ್ಪೆಗಳು, ಹಣೆಯ ಭಾಗ, ಎರಡೂ ಕಿವಿಗಳು, ಸಂಪೂರ್ಣ ತಲೆಯ ಭಾಗ ನೀರಿನಲ್ಲಿ ಮುಳುಗಿದೆ.
ಇದೀಗ ನೀವು ಗಂಗಾ ನದಿಯಲ್ಲಿ ಬಂದಿದ್ದೀರಿ. ನಿಮ್ಮನ್ನ ನೀವು ಗಂಗೆಯಲ್ಲಿ ಗಮನಿಸಿ. ಇದೀಗ ನೀವು ಗಂಗೆಯ ಆಳಕ್ಕೆ ಹೋಗುತ್ತಿದ್ದೀರಿ. ಇನ್ನೂ ಆಳಕ್ಕೆ ನಡೆಯಿರಿ. ಮತ್ತಷ್ಟು ಆಳಕ್ಕೆ. ಇನ್ನೂ ಆಳಕ್ಕೆ ನಡೆಯಿರಿ. ಗಂಗೆಯ ಗರ್ಭದಲ್ಲಿ ನೀವೀಗ ಪ್ರವೇಶವಾಗುತ್ತಿದ್ದೀರಿ. ಗಂಗೆಯ ತಳದಲ್ಲಿ ಮುತ್ತು ರತ್ನಗಳನ್ನ ಗಮನಿಸಿ. ಇದೀಗ ನೀವು ಅಲೆಯಂತೆ ತೇಲಾಡುತ್ತಾ ಗಂಗೆಯ ಆಳದಲ್ಲಿ ಹರಿದಾಡುತ್ತಿದ್ದೀರಿ, ಸುಳಿದಾಡುತ್ತಿದ್ದೀರಿ. ಇದೀಗ ಗಂಗೆಯ ಆಳದಲ್ಲಿ ಒಂದು ಉದ್ಭವ ಲಿಂಗವನ್ನ ಗಮನಿಸಿ, ಶಿವಲಿಂಗವನ್ನ ಗಮನಿಸಿ. ನೀವೀಗ ಪರಬ್ರಹ್ಮ ಸ್ವರೂಪನಾದ ಆ ಪರಮೇಶ್ವರನ ಎದುರಿಗೆ ಕುಳಿತುಕೊಂಡಿದ್ದೀರಿ. ನಿಮ್ಮ ಎದುರಿರುವ ಶಿವಲಿಂಗ ಸಂಪೂರ್ಣ ಗಮನಿಸಿ. ಇದೀಗ ಶಿವಲಿಂಗದಿಂದ ಹೊರಟ ಬಂಗಾರ ವರ್ಣದ ಬೆಳಕು ಶಿವಲಿಂಗದಿಂದ ನೇರವಾಗಿ ನಿಮ್ಮ ಆಜ್ಞಾಚಕ್ರದಲ್ಲಿ ಪ್ರವೇಶವಾಗುತ್ತಿದೆ. ಭ್ರುಕುಟಿಯ ಮಧ್ಯದಲ್ಲಿನ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ಆತ್ಮದೊಳಗೀಗ ಪರಮಾತ್ಮನ ದಿವ್ಯ ಬೆಳಕಿನ ಪ್ರವೇಶ ಗಮನಿಸಿ. ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ಅಜ್ಞಾನದ ಕಗ್ಗತ್ತಲಿನಿಂದ ಸುಜ್ಞಾನದತ್ತ ನನ್ನನ್ನ ಕರೆದು ತಂದ ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ಆ ಪರಮೇಶ್ವರನಿಂದ ಹೊರಟ ಬೆಳಕು ನಿಮ್ಮ ಇಡೀ ಶರೀರದಲ್ಲಿ ಪ್ರವೇಶವಾಗುತ್ತಿದೆ. ಸಂಪೂರ್ಣ ನಿಮ್ಮ ಶರೀರವೀಗ ಬೆಳಕಿನ ಶರೀರವಾಗುತ್ತಿದೆ. ಆ ಬೆಳಕು ನಿಮ್ಮಲ್ಲಿ ಎಷ್ಟೆಷ್ಟು ಒಳ ಬರುತ್ತಿದೆ, ಅಷ್ಟೇ ನಿಮ್ಮ ಬೆನ್ನಿನ ಭಾಗದಿಂದ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ಹೊಗೆಯ ರೂಪದಲ್ಲಿ ಬೆನ್ನಿನಿಂದ ಹೊರ ಹೋಗುತ್ತಿರುವುದು ಗಮನಿಸಿ. ಆ ಶಾಖವನ್ನ ನಿಮ್ಮ ಬೆನ್ನಿನಲ್ಲಿ ಗಮನಿಸಿ. ಸಂಪೂರ್ಣ ನಿಮ್ಮ ಶರೀರವೀಗ ತಲೆಯಿಂದ ಕಾಲಿನ ಬೆರಳಿನವರೆಗೂ ಬೆಳಕಿನ ಶರೀರವಾಗಿದೆ. ಬ್ರಹ್ಮಾಂಡದ ಅನಂತ ಬೆಳಕಿನ ಸಂಕೇತ ನಿಮ್ಮೊಳಗೀಗ ಪ್ರವೇಶವಾಗುತ್ತಿದೆ. ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸಿ. ಹೃದಯಪೂರ್ವಕವಾಗಿ ಪವಿತ್ರ ಗಂಗೆಯನ್ನ ನಮಸ್ಕರಿಸುತ್ತಾ ಧನ್ಯವಾದವನ್ನ ಸಮರ್ಪಿಸಿ. ಹೇ ಗಂಗಾ ಮಾತೆ, ನಿನ್ನಂತೆ ನನ್ನನ್ನ ಶುದ್ಧೀಕರಿಸು. ನಿನ್ನಂತೆ ನನ್ನ ಮನಸ್ಸನ್ನ ಪವಿತ್ರಗೊಳಿಸು. ನಿನ್ನಂತೆ ನಾನು ಹರಿಯುವಂತ ಶಕ್ತಿಯನ್ನ
ನನ್ನಲ್ಲಿ ಉದ್ಭವಿಸಲಿ. ಅನಂತ ಧನ್ಯವಾದವನ್ನ ಸಮರ್ಪಿಸಿ ನಿಮ್ಮ ಮನೆ ದೇವರಿಗೂ ಮನಸ್ಫೂರ್ತಿಯಾದ ಧನ್ಯವಾದ ತಿಳಿಸಿ. ನಿಮ್ಮ ತಂದೆ ತಾಯಿಗಳಿಗೂ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸಿ. ನಿಮ್ಮ ಜೀವನ ಪರಿವರ್ತನೆಗೊಳಿಸಿದ ಎಲ್ಲಾ ಗುರುಗಳಿಗೂ ಧನ್ಯವಾದ ತಿಳಿಸಿ. ನೀವೀಗ ಶಾರೀರಿಕವಾಗಿ ಸ್ವಚ್ಛವಾಗಿದ್ದೀರಿ, ಮಾನಸಿಕವಾಗಿಯೂ ಸಂಪೂರ್ಣ ಸ್ವಚ್ಛವಾಗಿದ್ದೀರಿ, ಆತ್ಮಿಕವಾಗಿಯೂ ಮಹಾ ಬೆಳಕಿನಿಂದ ಜೋಡಿಸಿಕೊಂಡಿದ್ದೀರಿ. ಇದೀಗ ನಿಧಾನಕ್ಕೆ ನೀರಿನ ಆಳದಿಂದ ಹೊರಬನ್ನಿ, ಮೇಲೆ ಮೇಲೆ ಬನ್ನಿ. 1 2 3 4 5 6 7 8 9 10. ನೀವೀಗ ಸಂಪೂರ್ಣ ಮೇಲೆ ಬಂದಿದ್ದೀರಿ. ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ. ನಿಧಾನಕ್ಕೆ 2 ಕೈಗಳನ್ನ ಅಲುಗಾಡಿಸುತ್ತಾ 2 ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. 2 ಕೈಗಳನ್ನ ನಿಧಾನಕ್ಕೆ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಮತ್ತೆ ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಇಡೀ ಶರೀರಕ್ಕೆ ರಿಲ್ಯಾಕ್ಸ್ ಮಾಡುತ್ತಾ ನಿಧಾನಕ್ಕೆ 2 ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ನಿಧಾನಕ್ಕೆ ರಿಲ್ಯಾಕ್ಸ್ ಆಗಿ ಮತ್ತೆ ನಿಧಾನಕ್ಕೆ 2 ಕಾಲನ್ನ ಹೊರತರ್ರಿ. ಟವೆಲ್ ಇಂದ ಸ್ವಲ್ಪ ಕ್ಲೀನ್ ಮಾಡ್ಕೊರಿ 2 ಕಾಲು ನಿಧಾನ.